ಸೈಲೆಂಟ್ ಆಗಿದ್ದೀವಿ ಅಂತಂದರೆ ಏನು ಆಗಲ್ಲ ಅಂತಲ್ಲ. ಸಮಯ ಬಂದರೆ ನಡಕ್ ಸಾಕ್ಬಿಡ್ತೀವಿ ಮೇಡಮ್. ಇದು ವಾರ್ನಿಂಗ್ ಅನ್ಕೊಳ್ಳಿ, ಇಲ್ಲ ರಿಕ್ವೆಸ್ಟ್ ಅನ್ಕೊಳ್ಳಿ. ಆ ಡ್ಯಾಶ್ಗಳನ್ನ ನಾನು ಫುಲ್ಫಿಲ್ ಮಾಡಿದ್ರೆ ಈ ಟೈಮಲ್ಲಿ ಎಷ್ಟು ಜೋರಾಗಿ ಬಾಲ್ ಹೊಡೆದಿದ್ರೆ ಅದು ಕಚ್ಕೊಂಡೈತೆ. ರಿಟರ್ನ್ ಆ ಕಡೆಯಿಂದ ಸುಳ್ಳು ಅಂತ ಗೊತ್ತಾದ್ರೆ ರಿಟರ್ನ್ ಬರೋ ಬಾಲ್ನ ತಡ್ಕೊಳಕ್ಕೆ ನಿಮಗಾಗಲ್ಲ. ಕರ್ಮ ನಿಮ್ಮನ್ನು ಬಿಟ್ಟರು, ಕ್ರಾಂತಿ ಮಾತ್ರ ನಿಮ್ಮನ್ನು ಬಿಡಲ್ಲ. ಕೊಲೆನೂ ಮಾಡ್ತೀವಿ ನಾವು ರೌಡಿ. ಕೊಲೆನೂ ಮಾಡ್ತೀವಿ ನಾವು ರೌಡಿ. ಜನಕ್ಕೆ ಸರ್ಗ ಸಮೇತ ಒಬ್ಬನಿಗೆ ತಾಯಿ ಅಂದರೆ ಆ ಒಬ್ಬನಿಗೆ ಅವಳು ದೇವ್ರ ಸಮಾನ, ನೆನಪಿರ್ಲಿ. ನಮ್ಮ ದೇಹನ ಸೀಳಿದ್ರು ಅಪ್ಪ ಅಮ್ಮನ ಪಕ್ಕ ಕಾಣೋ ಡಿ ಬಾಸ್ ಮಾತ್ರ. ನನ್ನ ಮುಂದೆ ಒಂದು ಗುಂಪಿದೆ. ಎಷ್ಟೇ ಕುಗ್ಸಕ್ಕೆ ಪ್ರಯತ್ನ ಪಟ್ರು, ಅವರೆಷ್ಟೇ ಅಭಿಮಾನ ಹಳ್ಸಕ್ಕೆ ಪ್ರಯತ್ನ ಪಟ್ರು, ಇದು ಆಂಜನೇಯನ ಪ್ರೀತಿ, ಅಳ್ಸೋಗೋ ಪ್ರೀತಿ ಅಲ್ಲ. ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ನಮ್ಮ ಹೆದೆ ಸೀಳಿದ್ರು ಸಮೇತ ನಾವು ಬಿದ್ದರೆ ಬೇರೆ ಥರ ಆಗುತ್ತೆ. ಡ್ರೈವರ್ಗಳು ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ, ಡಾಕ್ಟರ್ಗಳು ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ, ಎಲ್ಲ ಥರ ಸ್ಟ್ರೈಕ್ಗಳು ನೋಡಿದ್ದೀರಾ. ಡಿ ಬಾಸ್ ಅಭಿಮಾನಿಗಳು ಸ್ಟ್ರೈಕ್ ಮಾಡಿದ್ರೆ ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ದರ್ಶನ್ ಅವ್ರು ತಪ್ಪು ಮಾಡಿಲ್ಲ ಅಂತ, ನೀವೇನು ಹೇಳ್ತೀರಾ? ಮೇಡಮ್, ತಪ್ಪು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ದೇವ್ರಿಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸಮ್ಟೈಮ್ಸ್ ನಿಮ್ಗೆ ಗೊತ್ತಿರೋಂಗೆ ನಿರಪರಾಧಿಗಳಿಗೂ ಶಿಕ್ಷೆ ಆಗಿರೋದುಂಟು. ನೀವು ನೋಡಿರೋಂಗೆ ಶ್ರೀರಾಮ ಮತ್ತು ಸೀತೆ ಇಬ್ಬರು ವನವಾಸಕ್ಕೆ ಹೋಗಿದ್ರು, ತಪ್ಪು ಮಾಡಿದ್ರ? ನಾನಿವಾಗ ಸೀತೆ ಶ್ರೀರಾಮ ಅಂತ ಹೇಳ್ತಾ ಇಲ್ಲ, ನಮ್ಮ ಬಾಸ್ ನಮಗೆ ಶ್ರೀರಾಮನೇ. ಎಲ್ಲ ದೇವರುಗಳು ವನವಾಸಕ್ಕೆ ಹೋಗಿದ್ದಾರೆ, ಅಥವಾ ಕೆಲವೊಂದು ಟೈಮಲ್ಲಿ ಅವರಿಗೆ ಅಗ್ನಿ ಪರೀಕ್ಷೆ ಅಂತ ಬರುತ್ತೆ. ಹಂಗಾರೆ ದೇವ್ರುಗಳು ತಪ್ಪು ಮಾಡಿದಾರ? ಸಮ್ಟೈಮ್ಸ್ ನಮ್ಮ ಟೈಮ್ ಸರಿ ಇಲ್ಲ ಅಂತಂದಾಗ, ಅಥವಾ ಇವಾಗ ಎಲ್ಲೋ ಒಂದು ಕಡೆ ನಾವು ಹೋಗ್ತಾ ಇರ್ತೀವಿ, ನಾವು ಸುಮ್ಮನೆ ನಿಂತಿರ್ತೀವಿ, ಬಂದ್ಬಿಟ್ಟು ನಮ್ಗೆ ಯಾರೋ ಗುತ್ತಾರೆ. ನಮಗೆ ಸುಮ್ಮನೆ ಸೈಡಲ್ಲಿ ನಿಂತಿರೋನಿಗೆ ಯಾವ ನಮ್ಮನ್ನು ಕುಡಿದ್ಬಿಟ್ಟು ಗುತ್ತಾನೆ. ನಿಂತಿರೋನ್ ತಪ್ಪ, ಗುದ್ದಿರೋನ್ ತಪ್ಪ. ಸೊ ಅದು ಗ್ರಹಚಾರ ಅಂತ ಹೇಳ್ತಾರೆ. ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಥರ ಯಾವುದೋ ಒಂದು ಟೈಮ್ ಸರಿ ಇಲ್ಲದೆ ಇರೋ ಟೈಮಲ್ಲಿ ಇವಾಗ ವನವಾಸಕ್ಕೆ ಹೋಗಿದ್ದಾರೆ. ನಮಗೆ ಬೇರೆಯವ್ರಿಗೆ ಅವರು ಡಿ ಅಂದರೆ ದರ್ಶನ್ ಅಲ್ಲ, ಡೆವಿಲ್. ಆಮೇಲೆ ದಾಸ, ಕೊಲೆ ಮಾಡಿದ ದಾಸ ದರ್ಶನ್. ಅದೇ ಮೀಡಿಯಾದವರು ಇವತ್ತೇನು ಅವರು ಕೆಟ್ಟವರು, ಒಬ್ಬ ರೌಡಿ ಅಂತ ಹೇಳ್ತಾ ಇದ್ದಾರಲ್ವ, ಬೇರೆ ಯಾವ ರೌಡಿಗಳ ಮನೆ ಹತ್ರನೋ, ಬೇರೆ ಯಾವ ರೌಡಿಗೆ ಇಶ್ಯೂಸ್ ಆದ್ರೂ ಇಷ್ಟು ಜನಗಳು ಬರಲ್ಲ, ಇಷ್ಟು ಮೀಡಿಯಾದವರು ಬರಲ್ಲ. ಅಲ್ಲಿ ಪೊಲೀಸ್ನವ್ರಿಗಿಂತ ಹೆಚ್ಚಾಗಿ ಗೇಟ್ ಹತ್ರ ಕಾಯ್ತಾ ಇರೋದು ಯಾರು? ಅದರ ಅವಶ್ಯಕತೆ ಯಾರಿಗಿದೆ? ಒಂದು ಸೆಕೆಂಡ್, ಇವಾಗ ಅದೇ ಎಕ್ಸಾಂಪಲ್ ತಗೊಳ್ಳಿ. ಡಿ ಬಾಸ್ ಅಭಿಮಾನಿಗಳು ಡ್ಯಾಶ್ ಅಂತ ಹೇಳ್ತಾರಲ್ಲ, ಆ ಡ್ಯಾಶ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಒಂದು ದಿನ ಬಂದು ಇಲ್ಲಿ ನಿಂತ್ಕೊಂಡ್ರೆ, ಒಂದಿನ ಮೇಡಮ್ BTVಗೆ ಮುಂದೆ ಹಾಕಿದ್ರೆ ಒಂದೇ ಒಂದು ದಿನ ಬಂದು ಇಲ್ಲಿ ಆ ಡ್ಯಾಶ್ಗಳು ನಿಂತ್ಕೊಂಡ್ರೆ, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಹೋಟೆಲ್ ಹುಡುಗರು, ಇವತ್ತು ಎಷ್ಟೋ ಜನ ಸ್ವಂತ ಬಿಸ್ನೆಸ್ ಇಟ್ಕೊಂಡಿರೋರು, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋರು, ಬರೀ ಡಿ ಬಾಸ್ ಅಭಿಮಾನಿಗಳು. ಇವು ನಾರ್ಮಲ್ಲಾಗಿ ಡ್ರೈವರ್ಗಳು ನಿಮ್ಮ ಡ್ರೈವರ್ಗಳು ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ, ಡಾಕ್ಟರ್ಗಳು ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ, ಎಲ್ಲ ಥರ ಸ್ಟ್ರೈಕ್ಗಳು ನೋಡಿದ್ದೀರಾ. ಡಿ ಬಾಸ್ ಅಭಿಮಾನಿಗಳು ಸ್ಟ್ರೈಕ್ ಮಾಡಿದ್ರೆ ಆ ಡ್ಯಾಶ್ಗಳು, ಒಬ್ಬಳ ಹೆಣ್ಮಕ್ಳು ಸಮೇತ ಡಿ ಬಾಸ್ಗೆ ಅಭಿಮಾನಿಗಳಿದ್ದಾರೆ. ಮನೇಲಿ ಅಜ್ಜಿ, ತಾತ ಮತ್ತು ವಯಸ್ಸಿಗೆ ಬಂದರೆ ಹೆಣ್ಮಕ್ಳು, ಅವರು ಅಭಿಮಾನಿಗಳಿದ್ದಾರೆ. ಅವರೆಲ್ಲರಿಗೂ ಡ್ಯಾಶ್ ಅನ್ನೋ ರೈಟ್ಸು, ಮೀಡಿಯಾದವ್ರ ಮೇಲೆ ನಮಗೆ ರೆಸ್ಪೆಕ್ಟ್ ಇದೆ, ಡ್ಯಾಶ್ ಅನ್ನೋ ರೈಟ್ಸು ಅವ್ರಿಗಿಲ್ಲ. ಆ ಡ್ಯಾಶ್ನ ನಾವುಗಳು ಫುಲ್ಫಿಲ್ ಮಾಡಿದ್ರೆ ಅವ್ರು ಬದುಕೋಕ್ಕೂ ಆಗಲ್ಲ. ಆ ಥರ ಫುಲ್ಫಿಲ್ ಮಾಡ್ತಾರೆ. ಏನಕ್ಕೆ? ಇವತ್ತು ಆ ಯಪ್ಪ ಅಲ್ಲಿ ಒಳಗಡೆ ಅದು ಕಷ್ಟ, ಅದೆಷ್ಟು ಮನಸ್ಸಲ್ಲಿ ನೊಂದ್ಕೊಂಡಿದ್ದಾರೋ. ಮತ್ತು ಇನ್ನೊಂದು ಏನಕ್ಕೆ ತಗೋತಾ ಇಲ್ಲ, ಯಾರೋ ಮಾಡಿರೋ ತಪ್ಪಿಗೆ ಒಳಗಡೆ ಹೋಗಿದ್ದಾರೆ, ಇನ್ನೂ ತನಿಖೆ ನಡೀತಾ ಇದೆ. ಅದನ್ನ ಇನ್ನೂ ವೀಡಿಯೋ ಮಾಡಿ ಎಕ್ಸಾಂಪಲ್ ಅವ್ರು ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಹೇಳ್ತಾರಲ್ಲ, ಅದನ್ನು ವೀಡಿಯೋದಲ್ಲಿ ನಿಂತಿದ್ರೆ, ಇಲ್ಲ ಇವರೇ ತನಿಖೆ ನಡೆಸ್ತಾ ಇದ್ರೆ ಅದನ್ನು ಹೇಳಲಿ. ಮನೇಲಿರೋ ಚಿಕ್ಕ ಮಕ್ಕಳುಗಳೆಲ್ಲ TV ನೋಡ್ತಿರ್ತಾರೆ, ಅವ್ರುಗಳಿಗೆಲ್ಲ ಇವರು ಇಲ್ಲದೇ ನೆಗೆಟಿವ್ನ ಹಬ್ಸಿ ಇವತ್ತು ಆ ವ್ಯಕ್ತಿನ ಎಷ್ಟು ಮೇಡಮ್, ಒಂದಂತೂ ಸತ್ಯ, ಅವ್ರು ಎಷ್ಟೇ ಕುಗ್ಸೋಕ್ಕೆ ಪ್ರಯತ್ನ ಪಟ್ರು, ಅವರೆಷ್ಟೇ ಅಭಿಮಾನ ಹಳ್ಸೋಕ್ಕೆ ಪ್ರಯತ್ನ ಪಟ್ರು, ಇದು ಆಂಜನೇಯನ ಪ್ರೀತಿ, ಅಳ್ಸೋಗೋ ಪ್ರೀತಿ ಅಲ್ಲ. ನಮ್ಮ ದೇಹನ ಸೀಳಿದ್ರು ಅಪ್ಪ ಅಮ್ಮನ ಪಕ್ಕ ಕಾಣೋ ಡಿ ಬಾಸ್ ಮಾತ್ರ, ಇನ್ಯಾರೂ ಕಾಣಲ್ಲ. ತಂದೆ ತಾಯಿ ಬಿಟ್ಟರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅನ್ನೋಂಥ ಒಬ್ಬರು ವ್ಯಕ್ತಿ ಯಾರಾದರೂ ಇದ್ದಾರೆ ಡಿ ಬಾಸ್ಗೆ ಅಂದರೆ ಅದು ಡಿ ಬಾಸ್ಗೆ ಮಾತ್ರನೇ. ಇನ್ನು ಯಾವ ವ್ಯಕ್ತಿಗಳಿಗೋಸ್ಕರನೂ ಪ್ರಾಣ ಕೊಡಲ್ಲ. ಅದು ಮನೆ ಕೆಲಸ ಬಿಟ್ಟು, ಎಕ್ಸಾಂಪಲ್ ಯಾರು ಬೇಡ ಮೇಡಮ್, ನಾನು ಹಾಸನಿಂದ ಬೆಂಗಳೂರಿಗೆ ಬಂದು ನನ್ನ ಜೀವನಕ್ಕೆ ಒಂದು 2-3 ವರ್ಷ 4 ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಏನೂ ಇಲ್ಲದೇ ಒದ್ದಾಡ್ಕೊಂಡು ಯಾವುದೋ ಒಂದು ವಿಚಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡಾದ್ಮೇಲೆ ಇವತ್ತು ನಾನು 4 ಹೊತ್ತು ಊಟ ತಿಂತಾಯಿದ್ದೀನಿ, ಇರೋ ಕೆಲವೊಂದು ಕಷ್ಟಗಳಿಂದ ಆಚೆ ಬಂದಿದ್ದೀನಿ ಅಂದರೆ ಆ ಯಪ್ಪ ಅವತ್ತು ಕೈ ಮುಟ್ಟಿ ನನಗೆ ಮಾಡಿರೋ ಸಹಾಯನೇ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಆ ಯಪ್ಪ ಕೊಟ್ಟಿರೋ ಭಿಕ್ಷೆನೇ.
ಬರೀ ಅವರು ಏನೋ 4-6 ಕಾಸು ಕೊಟ್ಟಿಲ್ಲ ಮೇಡಮ್, ಜೀವನನ ಭಿಕ್ಷೆ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ. ಅದನ್ನೇನಕ್ಕೆ ತೋರಿಸ್ತಾ ಇಲ್ಲ? ಅದೇ ಮೀಡಿಯಾದವ್ರು ಅವರಷ್ಟಕ್ಕೆ ಅವರೇ ಮಾತಾಡ್ತವ್ರಲ್ಲ, ಬಂದಿಲ್ಲಿ ಜನಗಳನ್ನ ಕೇಳಲಿ. ಒಬ್ಬ ಆಟೋ ಡ್ರೈವರ್ಸ್ ಇರ್ಬೋದು ಅಥವಾ ಇನ್ಯಾರೋ ಮನೇಲಿರೋಂಥ ಅಭಿಮಾನಿಗಳಿಗೆ ಮಾತಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ, ಬನ್ನಿ ಟೈಮಲ್ಲಿ ಅಂತ ಕೇಳಿ. ಅಭಿಮಾನಿಗಳನ್ನ ಸೋ ಕಾಲ್ಡ್ ಅನ್ನೋಂಥ ರೈಟ್ಸ್ ಯಾರಿಗೂ ಇಲ್ಲ. CM ಆಗಲಿ PM ಆಗಲಿ, ಇವತ್ತು ಡಿ ಬಾಸ್ ಅಭಿಮಾನಿಗಳು ಪ್ರಜೆಗಳು, ಆ ಪ್ರಜೆಗಳಿಂದನೇ ಸರ್ಕಾರನೇ ನಡೀತಾ ಐತೆ ಅಂತ TV ಚಾನಲ್ದವ್ರು ನಡೀತಿರೋದು ನಮ್ಮಿಂದಾನೆ, ಪ್ರಜೆಗಳಿಂದಾನೆ. ಇವತ್ತು ಅವರೆಲ್ಲ ನ್ಯೂಸ್ ಹಾಕಿ ನಾವು ನೋಡಿದ್ರೇ ಅವ್ರಿಗೆ TRP, ನಾವು ನೋಡಿದ್ರೇ ಅವ್ರಿಗೆ ಸಂಬಳ ಕೊಡೋದು. ನಾವು 1 ರೂಪಾಯಿ ಕಟ್ಟೋ ಟ್ಯಾಕ್ಸಿಂದ ಎಲ್ಲ ಕಡೆಯಿಂದ ನಾವು ಕಟ್ಟೋ ಟ್ಯಾಕ್ಸಿಂದ ಸರ್ಕಾರನೇ ನಡೀತೈತೆ. TV ಅವ್ರು ನಡೀತಾ ಇಲ್ವಾ? ಫಸ್ಟು ರೆಸ್ಪೆಕ್ಟ್ ಇರಲಿ ಮೇಡಮ್. ನಾವೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ಅಂತಂದರೆ ರೆಸ್ಪೆಕ್ಟ್ ಬೇಕು, ನಮ್ಮ ಬಾಸ್ಗೆ ರೆಸ್ಪೆಕ್ಟ್ ಇರಲಿ. ಯಾವುದೇ ಕಾರಣಕ್ಕೂ ಒಂದೊಂದು ನೆನ್ಪಿಟ್ಕೊಳ್ಳಿ, ಇದು ಅಳ್ಸೋಕ್ಕಾಗದೇ ಇರೋ ಅಭಿಮಾನ. ನೀವೇನೇ ನಮ್ಮನ್ನು ಕುಗ್ಸೋಕ್ಕೆ ಪ್ರಯತ್ನ ಪಟ್ಟರು, ಇವತ್ತೆಲ್ಲ ಅಭಿಮಾನಿಗಳು ಎಷ್ಟು ಶಾಂತ ರೀತಿಯಿಂದ ಇದ್ದೀವಿ ಅಂತಂದರೆ ನಮ್ಮ ದೇವರು ವನವಾಸದಲ್ಲಿದ್ದಾರೆ. ಅದು ತಪ್ಪು ಸರಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಆ ಒಂದು ನೋವಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಎಲ್ಲ ಕಣ್ಣೀರು ಹಾಕೊಂಡು ಕಾಯ್ತಾಯಿದ್ರು. ಈ ಟೈಮಲ್ಲಿ ನೀವು ನಮ್ಮನ್ನು ಕುಗ್ಸೋಕ್ಕೆ ಪ್ರಯತ್ನ ಪಟ್ಟರೆ ಒಂದು ನೆನಪಿರಲಿ, ಈ ಟೈಮಲ್ಲಿ ಎಷ್ಟು ಜೋರಾಗಿ ಬಾಲ್ ಹೊಡೆದಿದ್ರೆ ಅದು ಕಚ್ಕೊಂಡೈತೆ. ರಿಟರ್ನ್ ಆ ಕಡೆಯಿಂದ ಸುಳ್ಳು ಅಂತ ಗೊತ್ತಾದ್ರೆ ರಿಟರ್ನ್ ಬರೋ ಬಾಲ್ನ ತಡ್ಕೊಳಕ್ಕೆ ನಿಮ್ಗೆ ಆಗಲ್ಲ. ಇಲ್ಲಿ ಅರ್ಧ ಜನಕ್ಕೆ ಇಷ್ಟ ಆಗಿರ್ತೀರ, ಅರ್ಧ ಜನಕ್ಕೆ ಇಷ್ಟ ಆಗಿರಲ್ಲ ಅಲ್ವಾ? ಹಂಗೆ ನಿಮ್ಮನ್ನು ಇಷ್ಟಪಡೋರು ನಾವು ಯಾವಾಗಲೂ ನಿಮ್ಮ ಹಿಂದೆ ಇರ್ತೀವಿ, ಆಗ್ಲಾರ್ದಾರ ಯಾವಾಗಲೂ ನಿಮ್ಮ ಹಿಂದೆ ಬಗಳ್ತಾ ಇರ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನನ್ನಂತ ಕೋಟೆ ಅಂತ ಜನಕ್ಕೆ ಸ್ವಲ್ಪ ಸೈಡ್ ನನ್ಕಿಂತ ಕೋಟೆ ಅಂತ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನ್ನೊಬ್ಬಳಿಗೆ ಅಲ್ಲ, ನನ್ನ ಥರ ಕೋಟೆ ಅಂತ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದನ್ನ ಯಾರೇ ಆಗಲಿ ಏನಕ್ಕೆ ತೋರಿಸಲ್ಲ, ಯಾರು ಯಾಕೆ ಹೇಳ್ತಾ ಇಲ್ಲ? ನನಗೆ ಯಾವ ಗೌರ್ಮೆಂಟು ಹೆಲ್ಪ್ ಮಾಡಿಲ್ಲ, ಯಾವ ರಾಜಕೀಯದವರು ಹೆಲ್ಪ್ ಮಾಡಿಲ್ಲ. ನನಗೆ ಮಾಡಿರೋದೇ ನಮ್ಮ ದರ್ಶನ, ನಮ್ಮ ದೇವರು. ನನ್ನ ದೇವ್ರು ನೋಡೋಕೆ ನಾನು 4 ದಿವಸದಿಂದ ಬರ್ತಾ ಇದ್ದೀನಿ. ನಾನು ಊಟ ಮಾಡಿಲ್ಲ, ಕಡಲೆಕಾಯಿ ತಿಂತಾ ಇದ್ದೀನಿ. ಕಡಲೆಕಾಯಿ ಕೊಲೆನೂ ಮಾಡ್ತೀವಿ ನಾವು ರೌಡಿಗಳು. ಕೊಲೆನೂ ಮಾಡ್ತೀವಿ ನಾವು ರೌಡಿಗಳು. ರೌಡಿಗಳೇ ಒಪ್ಕೊಳ್ಳೋಣ, ಆಯಿತು. ನಮ್ಮ ಬಾಸ್ ವಿಚಾರಕ್ಕೆ ನಾವು ರೌಡಿಗಳೇಪ್ಪ, ಆಯಿತಾ? ಇವತ್ತು ನಾನು 4 ಹೊತ್ತು ಊಟ ತಿಂತಾ ಇದ್ದೀನಿ, ಇರೋ ಕೆಲವೊಂದು ಕಷ್ಟಗಳಿಂದ ಆಚೆ ಬಂದಿದ್ದೀನಿ ಅಂದರೆ ಆ ಯಪ್ಪ ಅವತ್ತು ಕೈ ಮುಟ್ಟಿ ನನಗೆ ಮಾಡಿರೋ ಸಹಾಯನೇ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಆ ಯಪ್ಪ ಕೊಟ್ಟಿರೋ ಭಿಕ್ಷೆನೇ.